ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಾನು ಮೊನ್ನೆಯಷ್ಟೇ ಒಂದು ವಿಡಿಯೋವನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳು, ಅಂದರೆ ಅದರ ತಿದ್ದುಪಡಿಗಳಾಗ್ತಾ ಇದೆ. ವಕ್ಫ್ ಬೋರ್ಡ್ನ ಕಾನೂನುಗಳೇನಿದೆ, ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿಗಳು ಆಗ್ತಾ ಇದೆ. ಆ ತಿದ್ದುಪಡಿಗಳಿಗೆ ಸಂಬಂಧಪಟ್ಟ ಹಾಗೆ ಇಂದು ಈ ಒಂದು ಏನು ಕಾನೂನಿನ ತಿದ್ದುಪಡಿ ಆಗುವುದನ್ನು ಇಂದು ನಿರ್ಣಯವನ್ನು ಮಾಡ್ತಾರೆ. ಅಂದರೆ ಅದನ್ನು ಈಗಾಗಲೇ ಏನಿದೆ ಅದೆಲ್ಲವನ್ನು ಈ ದಿನ ಓದ್ತಾ ಹೋಗ್ತಾರೆ, ಏನೆಲ್ಲ ತಿದ್ದುಪಡಿ ಆಗಿದೆ ಅಂತ. ಹಾಗಾದರೆ ಏನೆಲ್ಲ ತಿದ್ದುಪಡಿ ಆಗಿದೆ ಅನ್ನೋದಕ್ಕೆ ಮೊದಲು ಆಗಬಹುದು ಅಂತ ಇದೆ. ಅದಕ್ಕೆ ಮೊದಲು ಈ ವಕ್ಫ್ ಬೋರ್ಡ್ ಅನ್ನೋದು ಹೇಗೆ ಬಂತು, ಈ ವಕ್ಫ್ ಬೋರ್ಡ್ನಲ್ಲಿ ಏನೆಲ್ಲ ಇದೆ ಏನೆಲ್ಲ ಇಲ್ಲ, ಹಾಗೆಯೇ ಈ ಜಾತ್ಯತೀತ ದೇಶ ಅಂತ ಮಾತಾಡ್ತಕ್ಕಂತಹ ಕೆಲ ರಾಜಕಾರಣಿಗಳು, ಕೆಲ ಪಕ್ಷಗಳು ಏನೆಲ್ಲ ಮಾಡಬಾರದ್ದನ್ನು ಮಾಡ್ತಾರೆ, ಮಾತಾಡಬಾರದ್ದನ್ನು ಮಾತಾಡ್ತಾರೆ, ಇದನ್ನು ಮೊದಲಿಗೆ ನಾವು ನೋಡಬೇಕಾಗತ್ತೆ. ಕಾಂಗ್ರೆಸ್ ಹಾಗೆ ಅದರ ಜೊತೆಗೆ ಇರ್ತಕ್ಕಂಥ INDI ಅಲೈನ್ಸ್, ಇಂಡಿ ಅಲೈನ್ಸ್ ಏನಿದೆ, ಈಗಾಗಲೇ ಈ ಅಲೈನ್ಸ್ ಇದನ್ನು ಮಾಡಬಾರ್ದು, ಅಂದರೆ ತಿದ್ದುಪಡಿಯನ್ನು ಮಾಡಬಾರ್ದು, ಇದು ಮುಸ್ಲಿಮರಿಗೆ ಮಾಡ್ತಕ್ಕಂತಹ ಅನ್ಯಾಯ, ಮೋಸ ಅಂತ ಹೇಳ್ತಿದ್ದಾರೆ. ಇದು ಜಾತ್ಯತೀತ ರಾಷ್ಟ್ರ ಅಂತ ಏನು ಹೇಳಿದ್ದೇವೆ, ಹಾಗೆಯೇ ಅದಕ್ಕೆ ವಿರುದ್ಧ ಅಂತ. ಒಂದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇದು ಕಾಂಗ್ರೆಸ್ಸಿಗರು ಹೇಳ್ತಕ್ಕಂಥ ಮಾತು ಏನಂದರೆ, ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ನಾವು ಕಾಂಗ್ರೆಸ್ಸಿನವರು ಅಂತ. ಗೊತ್ತಿಲ್ಲ ಇವರ್ಯಾರು ಹೋರಾಡಿದ್ರು ಇಲ್ಲ, ಅಲ್ಲಿ ಇರಲಿಲ್ಲ ಆ ಕಾಲದಲ್ಲಿ. ಆದರೆ ಒಂದು ಸತ್ಯವನ್ನು ತಿಳ್ಕೊಬಿಡಲಿ, ಅವತ್ತು ಡಿವೈಡ್ ಆಗಿದ್ದು ಕೂಡ ಭಾರತ, ಹಾಗೆಯೇ ಈ ಒಂದು ಪಾಕಿಸ್ತಾನ್, ಹಾಗೆ ಹಿಂದೂಸ್ತಾನ್ ಅಂತ. ಭಾರತನ ಇನ್ನೊಂದು ಅದು ಆಮೇಲಿನ ಕತೆ. ಆದರೆ ಅವತ್ತು ಕೂಡ ಜಿನ್ನಾ ಹೇಳಿದ್ದು ಭಾರತ ಅಂತನೋ ಇಂಡಿಯಾ ಅಂತನೋ ನೀವು ಇಟ್ಕೋಬಾರ್ದು, ಹಿಂದೂಸ್ತಾನ್ ಅಂತಲೇ ಇಟ್ಕೋಬೇಕು ಅನ್ನೋದಕ್ಕೂ ಕೂಡ ಕೆಲವೊಂದು ಜಿನ್ನಾ ಆವತ್ತಿನ ದಿನದಲ್ಲಿ ಅದಕ್ಕೂ ಕೂಡ ಜಗಳ ಮಾಡಿದ್ದಿದೆ. ಅಂತಹ ಸಮಯದಲ್ಲಿ ಇವರು ಜಾತ್ಯತೀತ ಅಂದರು, ಓಕೆ ಇರಲಿ, ಅದು ಜಾತ್ಯತೀತ. ಜಾತ್ಯತೀತ ಅಂದರೆ ಏನು ಅನ್ನೋದೇ ಇಲ್ಲಿ ಪ್ರಶ್ನೆ. ಆ ಜಾತ್ಯತೀತ ಅನ್ನೋದನ್ನು ಯಾರು ತಂದರು ಎಲ್ಲರಿಗೂ ಗೊತ್ತಿದೆ, ಅದನ್ನು ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಬೇಕಾಗತ್ತೆ. ಈ ಒಂದು ಜಾತ್ಯತೀತ ಅಂದ್ರೇನು, ಎಲ್ಲರನ್ನ ಸಮಾನವಾಗಿ ಕಾಣುವುದು, ಎಲ್ಲ ಜಾತಿ ಹಾಗೆ ಧರ್ಮ ಇದೆಲ್ಲವನ್ನು ಸಮಾನವಾಗಿ ಕಾಣೋದು ಅನ್ನೋದು ಜಾತ್ಯತೀತ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಆದರೆ ಇಲ್ಲಿ ಕೆಲ ಪಕ್ಷಗಳಿಗೆ ಜಾತ್ಯತೀತ ಅಂದರೆ ಬರೀ ಜಾತಿಗಳನ್ನು ಮಾತ್ರ ಬೇರೆ ಮಾಡುವುದು ಒಂದು ಧರ್ಮದಲ್ಲಿ, ಇನ್ನೊಂದು ಧರ್ಮದಲ್ಲೂ ಕೂಡ ಜಾತಿಗಳನ್ನು ಬೇರೆ ಮಾಡುವುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಧರ್ಮಾತೀತ ಅಲ್ಲ, ಜಾತ್ಯತೀತ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಯಾಕೆಂದರೆ ನಾವು ಜಾತ್ಯತೀತ ಹೇಳಿದ್ದೇವೆ, ಧರ್ಮಾತೀತ ಅಲ್ಲ. ಅದಕ್ಕಾಗಿ ಅದು ಧರ್ಮ ಬೇರೆ, ಈ ಧರ್ಮ ಬೇರೆ, ಧರ್ಮವನ್ನು ನಾವು ಇದು ಮಾಡಲ್ಲ ಅನ್ನೋ ಯೋಚನೆಯಲ್ಲಿ ಇದ್ದ ಹಾಗಿದೆ. ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಓಕೆ, ಇದೆಲ್ಲವನ್ನು ಒಂದು ಕಡೆ ಬದಿಗಿಡೋಣ. ಅವ್ರು ಏನೋ ಹೇಳ್ಕೊಳ್ತಾ ಇರ್ತಾರೆ. ಮೊದಲಿಗೆ ಈ ಒಂದು ಕಡೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಕೆಲವೊಂದು ದೇವಸ್ಥಾನಗಳು ಏನು ಸೇರಿಕೊಳ್ಳುತ್ತೆ ಅಲ್ಲಿಗೆ, ಅದಕ್ಕೆ ಇರ್ತಕ್ಕಂತಹ ಕಾನೂನುಗಳು, ಹಾಗೆ ನಾವು ಈ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥ ಕಾನೂನುಗಳು ಎರಡನ್ನು ನೋಡಬೇಕಾಗತ್ತೆ. ಈ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಒಂದು ಅವರ ಒಂದು ಟೋಟಲ್ ಒಂದು ಏನು ಇದನ್ನು ಮಾಡ್ಕೊಳ್ತಾರೆ ಟೀಮನ್ನು, ಅದರಲ್ಲಿ ಮೆಂಬರ್ಸ್ ಇರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇದಕ್ಕೆ ಯಾವ ಜಾತಿಯವರು ಬೇಕಾದರೂ ಆ ದೇವಸ್ಥಾನದ ಟ್ರಸ್ಟಿಗಳಾಗಬಹುದು, ಏನು ಬೇಕಾದರೂ ಆಗಬಹುದು. ಅವರು ಯಾವ ಜಾತಿ ಅನ್ನೋದಕ್ಕಿಂತ ಧರ್ಮದವರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಮುಸ್ಲಿಮ್ಸ್ ಆಗಬಹುದು, ಯಾರು ಬೇಕಾದರೂ ಆಗಬಹುದು. ಆದರೆ ವಕ್ಫ್ ಬೋರ್ಡ್ಗೆ ಈ ಒಂದು ಮುಸ್ಲಿಮರನ್ನು ಬಿಟ್ಟರೆ ಬೇರೆ ಯಾರೂ ಆಗುವಂತಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ಮುಸ್ಲಿಮರನ್ನು ಬಿಟ್ಟು, ಮುಸ್ಲಿಂ ಧರ್ಮದವರನ್ನು ಬಿಟ್ಟು ಬೇರೆ ಯಾರು ಆಗುವಂತಿಲ್ಲ. ಹಾಗೆಯೇ ಅದರಲ್ಲೂ ಮುಸ್ಲಿಂ ಗಂಡಸರೇ ಆಗಬೇಕು. ಇದು ವಕ್ಫ್ ಬೋರ್ಡ್ನ ಕಾನೂನು. ಇನ್ನು ವಕ್ಫ್ ಬೋರ್ಡ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಈ ಕೆಲವೊಂದು ಇನ್ನು ಈಗ ತಿದ್ದುಪಡಿ ಬರುವಂಥದ್ರಲ್ಲಿ ಹೆಣ್ಣು ಮಕ್ಕಳಿಗೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಇನ್ನು ಇವರು ಯಾವ ರೀತಿಯಾಗಿ, ಇದು ಯಾವಾಗ ನಮಗೆ ಕಾನೂನು ಇಲ್ಲಿ ಬಂತು ಹಾಗಾದರೆ, ಏಕೆಂದರೆ ನಾವು ನೋಡಿದಾಗ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ತಮಿಳುನಾಡಿನ ಒಂದು ಜಾಗ, ಅದನ್ನು ಹೇಳ್ತೇನೆ ಮುಂದಿನ ಒಂದು ವಿಷಯದಲ್ಲಿ, ನಿಮಗೆ ಮುಂದಿನ ಒಂದು ಕೆಲವೊಂದು ಇದೆ, ಆವಾಗ ಹೇಳುವಂಥ ಸಮಯದಲ್ಲಿ ಹೇಳ್ತೇನೆ. ಸರಿಸುಮಾರು ವಕ್ಫ್ ಕಾನೂನಿಗೆ ಈಗ 40 ತಿದ್ದುಪಡಿಗಳನ್ನ ತರ್ತಾರೆ. ವಕ್ಫ್ ಬೋರ್ಡ್ಗಿರುವ ಅನಿಯಂತ್ರಿತ ಏನಿದೆ, ಅಂದರೆ ಯಾವುದು ಬೇಕಾದರೂ ಜಮೀನನ್ನು ನಮ್ಮದು ಅಂತ ಹೇಳಿಕೊಳ್ಳುವಂತಹ ಅಧಿಕಾರವನ್ನು ರದ್ದು ಮಾಡುವಂತಹ ಇದಿದೆ. ಹಾಗೆಯೇ ಈ ಆಸ್ತಿಯನ್ನು ವಕ್ಫ್ ಬೋರ್ಡ್, ನನ್ನ ಆಸ್ತಿ ಆಗಲಿ, ಅದು ನಿಮ್ಮ ಆಸ್ತಿ ಆಗಲಿ, ನಾಳೆ ಇನ್ನೊಬ್ಬರ ಆಸ್ತಿ ಆಗಲಿ, ಅವರು ಡೈರೆಕ್ಟಾಗಿ ಹೋಗಿ ಪಹಣಿಯನ್ನು ಮಾಡಿಸ್ಕೊಳ್ಬಹುದಿತ್ತು.
ಅವರಿಗೆ ಯಾವುದೇ ದಾಖಲಾತಿ ಬೇಕಾಗಿರಲಿಲ್ಲ. ಇದು ನನ್ನದು ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಪಹಣಿಯನ್ನು ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಿಸಬಹುದಿತ್ತು. ಆದರೆ ಅದನ್ನು ಕೂಡ ಇವಾಗ ರದ್ದು ಮಾಡ್ತಾರೆ. ಮೂಲ ಮಾಲೀಕರ ಅಂದರೆ ಏನು ಈಗ ಬೇರೆ ಜಮೀನನ್ನು ನಂದು ಅಂತ ಡೈರೆಕ್ಟಾಗಿ ಪಹಣಿಯನ್ನು ಮಾಡಿಸಬಹುದಿತ್ತು. ಯಾವುದೇ ದಾಖಲೆಗಳು ಬೇಕಾಗಿರಲಿಲ್ಲ, ಇವರಿಗೆ ದಾಖಲೆಗಳು ಬೇಕಾಗಿರಲಿಲ್ಲ ವಕ್ಫ್ ಬೋರ್ಡ್ಗೆ. ಆದರೆ ಯಾರು ಮೂಲ ಮಾಲೀಕ ಇದ್ದ ಅವನು ಎಲ್ಲ ಡಾಕ್ಯುಮೆಂಟ್ಸ್ನ ತಂದು ಕೊಡಬೇಕಿತ್ತು, ನಮ್ಮ ತಾತನ ಕಾಲದ್ದು, ನಮ್ಮ ಮುತ್ತಾತನ ಕಾಲದ್ದು ಅನ್ನೋದಕ್ಕಾಗಿ ಕಡ್ಡಾಯವಾಗಿ ಅವನೇ ತೊಗೊಂಡು ಬಂದು ಕೊಡಬೇಕಿತ್ತು. ವಕ್ಫ್ ಆಸ್ತಿ ಅಲ್ವಾ ಹೌದಾ ಅನ್ನೋದನ್ನು ನ್ಯಾಯಾಂಗ ಇಲ್ಲಿ ಪರಿಶೀಲನೆ ಮಾಡ್ತಾ ಇರಲಿಲ್ಲ. ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ಲೇ ಅದನ್ನು ಪರಿಶೀಲನೆ ಮಾಡ್ತಿತ್ತು, ಅದೇ ಒಪ್ಕೋಬೇಕಿತ್ತು. ಈ ರೀತಿ ಇತ್ತು. ಇಸ್ಲಾಂ ಪ್ರಕಾರ ವಕ್ಫ್ ಆಸ್ತಿ ಅಂದರೆ ದೇವರಿಗೆ ಸೇರಿದ ಆಸ್ತಿ ಅನ್ನೋದು, ವಕ್ಫ್ ಅನ್ನೋದೇ ದೇವರಿಗೆ ಸೇರಿದ ಆಸ್ತಿ ಅನ್ನೋ ರೀತಿ. ಮುಸ್ಲಿಮರು ಧಾರ್ಮಿಕ, ಶೈಕ್ಷಣಿಕ ಮತ್ತು ದಾನದ ಉದ್ದೇಶಕ್ಕೆ ನೀಡಿದ ಆಸ್ತಿ ಅನ್ನೋದು ಇಲ್ಲಿ ಹೇಳೋದು. ಆದರೆ ಇಲ್ಲಿ ನಾವು ನೋಡ್ತಿದ್ವಿ ವಕ್ಫ್ ಬೋರ್ಡ್ ಯಾವುದನ್ನು ನಂದು ಅಂದ್ಕೊಡುತ್ತೋ ಅದೆಲ್ಲವೂ ಅವ್ರದ್ದೇ ಅನ್ನೋ ರೀತಿಯಲ್ಲಿದೆ. ಈ ಆಸ್ತಿಗಳ ನಿರ್ವಹಣೆ ಅಧಿಕಾರ ರಾಜ್ಯ ವಕ್ಫ್ ಬೋರ್ಡ್ಗಳಿಗೆ ಕೊಡಲಾಗಿರುತ್ತೆ. ಯಾಕೆಂದರೆ ನಾವು ನೋಡಿದ್ವಿ ವಕ್ಫ್ ಬೋರ್ಡ್ಗೆ ಇತ್ತೀಚೆಗೆ ಸಿದ್ದರಾಮಯ್ಯ CM ಆದ ನಂತರ ಕೂಡ 700 ಕೋಟಿಯನ್ನು ಗೋಡೆ ಹಾಕಲಿಕ್ಕೆ, ವಕ್ಫ್ ಬೋರ್ಡ್ನ ಆಸ್ತಿಗೆ ಈ ಒಂದು ಗೋಡೆ ಅಂದರೆ ಕಾಂಪೌಂಡ್ ಹಾಕಲಿಕ್ಕೆ ಕೊಟ್ಟಿದ್ದು. ಇದು 1954ರಲ್ಲಿ ಇಸ್ಲಾಮಿಕ್ ದತ್ತಿ ಆಸ್ತಿಗಳ ಆಡಳಿತಕ್ಕಾಗಿ ಕಾನೂನನ್ನು ತಗೊಂಡು ಬಂದಿದ್ದು ನೆಹರು ಅವರು ಮೊದಲಿಗೆ. ಈ ಒಂದು ಸಮಯದಲ್ಲಿ ಅದಾದ ನಂತರ ಈ 1995ರಲ್ಲಿ PV ನರಸಿಂಹರಾವ್ ಇದ್ದಂಥ ಸಮಯದಲ್ಲಿ ಏನು ವಕ್ಫ್ ಕಾನೂನಿಗೆ ಕಾಂಗ್ರೆಸ್ ಸರ್ಕಾರದಿಂದ ತಿದ್ದುಪಡಿಯನ್ನು ತೊಗೊಂಡು ಬರ್ತಾರೆ. PV ನರಸಿಂಹರಾವ್ ಸರ್ಕಾರದಿಂದ ವಕ್ಫ್ ಬೋರ್ಡ್ಗಳಿಗೆ ಅಪರಿಮಿತ ಅಧಿಕಾರವನ್ನು ಕೊಡ್ತಾರೆ. ಆ ಅಧಿಕಾರ ಏನು ಅಂದರೆ, ಈ ವಕ್ಫ್ ಕಾನೂನಿಗೆ ತಿದ್ದುಪಡಿ ತಂದು ವಕ್ಫ್ ಬೋರ್ಡ್ಗಳಿಗೆ ಇನ್ನಷ್ಟು ಅಧಿಕಾರವನ್ನು ಕೊಟ್ಟು, ಅದೇ ಹೇಳಿದ್ನಲ್ಲ ಇವಾಗ ಜಸ್ಟ್ ಹೇಳ್ತಾ ಇದ್ದೆ, ಏನಂದರೆ ಸಿಕ್ಕಾಗಿ ಅಂದರೆ ಯಾವ ಜಮೀನನ್ನು ಬೇಕಾದರೂ ನನ್ನದು ಅಂತ ಹೇಳಿಬಿಟ್ಟು ಅವರು ಪಹಣಿಯನ್ನು ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಅವರು ಯಾವುದನ್ನು ಬೇಕಾದರೂ ನನ್ನ ಜಮೀನು ಅಂತ ಹೇಳಬಹುದಿತ್ತು. ಆ ರೀತಿಯಾದಂತಹ ಒಂದು ತಿದ್ದುಪಡಿ. ಅಲ್ಲೇ ಅವರು ಯಾವುದೇ ದಾಖಲೆಗಳನ್ನ ಕೊಡಬೇಕಾಗಿಲ್ಲ. ಹಾಗೆಯೇ ನಾವು ತಮಿಳುನಾಡಿನಲ್ಲಿ ಹಿಂದೂ ಬಾಹುಳ್ಯದ 7 ಗ್ರಾಮ ಕಬಳಿಸಿದ್ದ ವಕ್ಫ್ ಬೋರ್ಡನ್ನು ನೋಡಿದ್ವಿ. ಅದು ಚೋಳರ ಕಾಲದ ಒಂದು ದೇವಸ್ಥಾನ ಇರ್ತಕ್ಕಂಥ ಊರು. ಆ ಊರು ಪ್ಲಸ್ ಅದರ ಸುತ್ತಲಿನ 7 ಹಳ್ಳಿಗಳನ್ನು ಏನು ವಕ್ಫ್ ಬೋರ್ಡ್ ಮಾಲೀಕತ್ವದ್ದು ಅಂತ ಹೇಳಿಬಿಟ್ಟು, ವಕ್ಫ್ ಬೋರ್ಡ್ನದ್ದು ಅಂತ ಹೇಳಿಬಿಟ್ಟು ತಿರುಚನಾಪಳ್ಳಿ ಹತ್ತಿರ ಇರ್ತಕ್ಕಂಥ 7 ಹಿಂದೂ ಬಾಹುಳ್ಯದ ಗ್ರಾಮಗಳನ್ನು ಸೇರಿಸ್ಕೊಂಡಿದ್ರು. ಆದರೆ ಅದು ಮೊಹಮ್ಮದ್ ಪೈಗಂಬರ್ ಹುಟ್ಟುವುದಕ್ಕೆ 700 ವರ್ಷದ ಹಳೆಯ ದೇವಸ್ಥಾನ. ಅಂದರೆ ಅಲ್ಲಿಗೆ ಮುಸ್ಲಿಮರ ಪ್ರಕಾರ, ಇಸ್ಲಾಂನ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕೆ ಮುಂಚೆ ಇಸ್ಲಾಂ ಇರಲಿಲ್ಲ ಅಂತ ಹೇಳುವಾಗ ಅದು ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದು ದೊಡ್ಡ ಸುದ್ದಿಯಾಗಿತ್ತು, ಅವರು ಪಹಣಿಯನ್ನು ಮಾಡಿಸಿದ್ದಂಥದ್ದು. ಹಾಗೆಯೇ ದೇಶದಲ್ಲಿ ವಕ್ಫ್ ಆಸ್ತಿ ಯಾವ ಥರ ಎಷ್ಟೆಷ್ಟಿತ್ತು ಅಂದರೆ 2006ನಲ್ಲಿ 1.2 ಲಕ್ಷ ಎಕರೆ ಇದ್ದರೆ 2009ರಲ್ಲಿ 4 ಲಕ್ಷ ಎಕರೆ ಇತ್ತು. ಅದೇ 2024ಕ್ಕೆ ಬಂದರೆ 8 ಲಕ್ಷ ಎಕರೆ ಅಂತ ಇದೆ. ಆದರೆ 8 ಲಕ್ಷ ಎಕರೆ ಅಲ್ಲ, ಅದು 9,17,000 ಎಕರೆ ಇರುವಂಥದ್ದು ಇವಾಗ. ಅಂದರೆ 2013ರಲ್ಲಿ ಇವರು ಏನು ಮಾಡ್ತಾರೆ, ಅದಾದ ಮೇಲೆ ಏನು PV ನರಸಿಂಹರಾವ್ ತಿದ್ದುಪಡಿಯನ್ನು ತರ್ತಾರೆ. ಅದಾದ ನಂತರ ಸರಿಸುಮಾರು ಡಬಲ್ ಆಗೋಗ್ಬಿಟ್ಟಿದೆ 11 ವರ್ಷದಲ್ಲಿ. ಹಾಗೆಯೇ ನಾವು ದೇಶದಲ್ಲಿ ನೋಡೋದಾದರೆ ಮಿಲ್ಟ್ರಿದು 18 ಲಕ್ಷ ಎಕರೆ ಇದ್ದರೆ, ರೈಲ್ವೆಯದ್ದು 12.09 ಲಕ್ಷ ಎಕರೆ ಇದ್ದರೆ, ವಕ್ಫ್ ಬೋರ್ಡ್ನ ಆಸ್ತಿ 3ನೇ ದೊಡ್ಡ ಆಸ್ತಿ ಭಾರತದಲ್ಲಿ ಇರ್ತಕ್ಕಂಥದ್ದು. ಹಾಗೆಯೇ ವಕ್ಫ್ ಕಾಯ್ದೆ 1995 40/3 ಪ್ರಕಾರ ವಕ್ಫ್ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ. ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅನಿಸಿದರೆ ಹಕ್ಕನ್ನು ಡೈರೆಕ್ಟಾಗಿ ಸಾಧಿಸಿಕೊಳ್ಳಬಹುದು. ಅಂದರೆ ಯಾವುದೇ ಆಸ್ತಿ, ಭೂಮಿ ನನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನಿಸಿದರೆ ಸಾಕು, ಅದನ್ನು ರಿಜಿಸ್ಟ್ರೇಷನ್ ಡೈರೆಕ್ಟಾಗಿ ಮಾಡ್ಬೋದು, ಪಹಣಿಯನ್ನು ಮಾಡಿಬಿಡ್ಬೋದು. ವಕ್ಫ್ ಕಾನೂನಿನ ಅಡಿಯಲ್ಲಿ ವಕ್ಫ್ ಆಸ್ತಿ, ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅವರು ಡೈರೆಕ್ಟಾಗಿ. ಅದು ವಕ್ಫ್ ಕಾನೂನಿನ 1995 ಇದೆ, ಅದು ಹೇಳೋದು ಹೀಗೆ. ಹಾಗೆಯೇ ವಕ್ಫ್ಗೆ ಅನ್ನಿಸಿದರೆ ಬೇರೆಯವರಿಗೆ ರಿಜಿಸ್ಟರ್ ಮಾಡಿ ನೋಟಿಸನ್ನು ಕೊಡಬಹುದು. ಅಂದರೆ ಮೂಲ ಮಾಲೀಕನಿಗೆ ನೋಟಿಸನ್ನು ಕೊಡ್ಬೋದು. ಸೆಕ್ಷನ್ 54 ಪ್ರಕಾರ ಆಸ್ತಿ ಮೇಲೆ ಬೋರ್ಡ್ CEO ವಕ್ಫ್ ಅನ್ನಿಸಿದರೆ, ಇದು CEOಗೆ ಅನ್ನಿಸಿದರೆ ವಕ್ಫ್ ಟ್ರಿಬ್ಯುನಲ್ ತೆರವಿಗೆ ಆದೇಶವನ್ನು ಮಾಡಬಹುದು. 45 ದಿನಗಳಲ್ಲಿ ಮೂಲ ಮಾಲೀಕರು ತೆರವು ಮಾಡದಿದ್ದರೆ ಆಸ್ತಿಯನ್ನು ವಶಕ್ಕೆ ಪಡೆಯಬಹುದು ವಕ್ಫ್ ಟ್ರಿಬ್ಯುನಲ್. ಸೆಕ್ಷನ್ 3 ಹೇಳುತ್ತೆ, ವಕ್ಫ್ ಆಸ್ತಿ ವಶಕ್ಕೆ ಪಡೆದಿದ್ದನ್ನು ದೇಶದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಇದೇ ಇಂಪಾರ್ಟೆಂಟು. ಯಾಕೆಂದರೆ ಯಾವುದೇ ಮೂಲ ಮಾಲೀಕ ಹೋಗಿಬಿಟ್ಟು ವಶಕ್ಕೆ ಪಡೆದುಕೊಂಡ ನಂತರ ಮತ್ತೆ ಅದನ್ನು ಯಾವುದೇ ಕೋರ್ಟ್ನಲ್ಲಿ ನೀವು ಮಾಡೋಕ್ಕಾಗಲ್ಲ. ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ಗೆ ಬಂದು ಮಾತಾಡಿ ಅಲ್ಲೇ ಮಾಡ್ಕೋಬೇಕು. ಅದಾದ ಮೇಲೆ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ ನೀವು.
ಇನ್ನು ವಕ್ಫ್ ಕಾನೂನಿಗೆ ಈಗ 40 ತಿದ್ದುಪಡಿಯನ್ನು ತರಬೇಕು ಅಂತ ಇದ್ದಾರೆ. ಆ 40 ತಿದ್ದುಪಡಿಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದು ತಿದ್ದುಪಡಿಗಳನ್ನ ನಾನು ಹೇಳ್ತೀನಿ ಅಷ್ಟೇ. ಈ ಒಂದು 1995 ವಕ್ಫ್ ಕಾನೂನು ಏನಿತ್ತು ಅದಕ್ಕೆ ತಿದ್ದುಪಡಿಯನ್ನು ಮೇಯ್ನ್ ಆಗಿ ತೊಗೊಂಡು ಬರುವಂಥದ್ದು. ವಕ್ಫ್ ಬೋರ್ಡ್ಗೆ ಇರುವಂಥ ಅನಿಯಂತ್ರಿತ ಅಧಿಕಾರವನ್ನು ಮೊಟಕಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಏನು 95ರಲ್ಲಿ ತೊಗೊಂಡು ಬಂದಿದ್ರು, ಸಿಕ್ಕ ಜಮೀನನ್ನು ನಂದು ಅಂತ ಹೇಳ್ಕೊಳ್ಬಹುದು ಅಂತ ಅದನ್ನು. ಹಾಗೆಯೇ ಪರಮಾಧಿಕಾರ ಏನಿತ್ತು ಅಂದರೆ ಯಾರ್ದನ್ನಾದರೂ ವಕ್ಫ್ ನಂದು ಅಂತ ಹೇಳಿಕೊಂಡು ರಿಜಿಸ್ಟ್ರನ್ನ ಡೈರೆಕ್ಟಾಗಿ ಮಾಡ್ಬೋದಿತ್ತು, ಅವರಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾಗಿರಲಿಲ್ಲ. ಅದನ್ನು ಕೂಡ ಈಗ ಬರುವಂಥ ಕಾನೂನಿನಲ್ಲಿ ಮಾಡಲಿಕ್ಕಾಗಲ್ಲ. ನಿಮ್ಮದು ಅನ್ನುತ್ತಾ ತೋರಿಸೋದಕ್ಕೆ ನೀವು ಅದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ಅಂದರೆ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನು ವಕ್ಫ್ ಬೋರ್ಡ್ ಆಸ್ತಿ ನಂದು ಅಂತ ಹೇಳಿಬಿಟ್ಟು ಹಕ್ಕನ್ನು ಸಾಧಿಸುವ ಹಾಗಿಲ್ಲ. ಇನ್ನು ವಕ್ಫ್ ಆಸ್ತಿ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಸುಧಾರಣಾ ಕ್ರಮವನ್ನು ತರಬೇಕು. ಯಾಕೆಂದರೆ ಬಹಳಷ್ಟು ಸಾವಿರಾರು ಎಕರೆನ ನಾವು ಈಗ ಬೆಂಗಳೂರು ಕರ್ನಾಟಕದಲ್ಲೇ ನೋಡೋದಾದರೆ ಬಡವರಿಗೆ ಯಾವುದೇ ಆಸ್ತಿಯನ್ನು ಇಲ್ಲಿ ಏನನ್ನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅಂದರೆ ಉದ್ಧಾರವನ್ನು ಮಾಡೋದಕ್ಕೆ ಮಾಡಿಲ್ಲ. ದೊಡ್ಡವರಿಗೆ ಕೊಟ್ಟು ಅಪಾರ್ಟ್ಮೆಂಟು ಅದು ಇದನ್ನು ಕಟ್ಟಿ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಹಳಷ್ಟು ತಿದ್ದುಪಡಿಗಳನ್ನ ತೊಗೊಂಡು ಬರ್ತಾರೆ ಅನ್ನೋದು ನಮಗೂ ಗೊತ್ತಿರೋದು. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ.